ಸರಾಗವಾಗಿ ನಡೆಯಿತು. ನಾನು ನಾನ್ ವೆಜ್, ಅವರು ವೆಜ್. ಅವರು ಊರಿಂದ ತರಿಸಿದ್ರು ನಾಟಿ ಕೋಳಿಯನ್ನ, ಆ ಒಂದು ನಾಟಿ ಕೋಳಿ ಸಾರನ್ನ ನಾನು ಸವಿದಿದ್ದೇನೆ. ಆದ್ರೆ ಅವ್ರು ಮಾತ್ರ ವೆಜ್. ಈ ಮೂಲಕ ನಾವು ಒಗ್ಗಟ್ಟಿದ್ದೇವೆ, ನಮ್ದು ಒಂದೇ ಪಕ್ಷ, ಒಂದೇ ಸಿದ್ಧಾಂತ. ಹಾಗಾದ್ರೆ ಹೈಕಮಾಂಡ್ ಹೇಳಿದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳುವುದರ ಮೂಲಕ ಬ್ರೇಕ್ಫಾಸ್ಟ್ 2.0 ಅಲ್ಲೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆ ಕಡೆ ಸಿದ್ದರಾಮಯ್ಯನವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿದಾಗ್ಲೂ ಕೂಡ ಒಗ್ಗಟ್ಟು ಅಂತಂದ್ರು, ಈ ಕಡೆ ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದಾಗ್ಲೂ ಕೂಡ ಒಗ್ಗಟ್ಟು ಅಂತಂದ್ರು. ಸೊ ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಉದ್ದೇಶ ಒಗ್ಗಟ್ಟಿನ ಪ್ರದರ್ಶನ. ಆ ಒಗ್ಗಟ್ಟಿನ ಪ್ರದರ್ಶನ ಆದ್ಮೇಲೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ ವೀಕ್ಷಕರೇ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರ ಆಟಿಟ್ಯೂಡ್ ಮತ್ತು ಸಿದ್ದರಾಮಯ್ಯನವರ ಒಂದು ಹೇಳಿಕೆ ನಿಜಕ್ಕೂ ಈಗ ಮತ್ತೆ ಚರ್ಚೆ ಆಗ್ತಾ ಇದೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಏನೇ ಮಾತಾಡಿದ್ರು ಕೂಡ ತುಂಬಾ ಸೂಕ್ಷ್ಮವಾಗಿ ಮತ್ತು ಯಾವುದೇ ಭಯ ಆತಂಕ ಇಲ್ಲದೆ ಮಾತಾಡೋರು. ಅಧಿಕಾರದ ವಿಚಾರದಲ್ಲಿ ನಾನೇ ಸಿಎಂ, ಮುಂದಿನ 5 ವರ್ಷಗಳಿಗೆ ನಾನೇ ಸಿಎಂ, ಅಧಿವೇಶನವನ್ನ ನಡೆಸ್ತೀವಿ, ಮುಂದೆ ಬಜೆಟ್ ಮಂಡನೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತು ಅಧಿಕಾರ ಶಾಶ್ವತವಲ್ಲ, ರಾಜಕೀಯ ಶಾಶ್ವತವಲ್ಲ ಅಂತ ತತ್ವಜ್ಞಾನಿಯಂತೆ ಹೇಳಿರುವಂತ ಹೇಳಿಕೆಯ ಹಿಂದಿನ ಮರ್ಮ ಏನು? ಇದು ತ್ಯಾಗದ ಸುಳಿವಾ ಅಂತ ಚರ್ಚೆ ನಡೀತಾ ಇದೆ.